ಎರಡು ರಿಮೂವೇಬಲ್ ಬ್ಯಾಟ್ರಿ ಇರ್ತಾವೆ. ನೀವು ಎರಡೂ ಕೂಡ ಬ್ಯಾಟ್ರಿನ ಆರಾಮಾಗಿ ತೆಗೆದು ಚಾರ್ಜ್ ಹಾಕ್ಬೋದು. ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್, ಟರ್ನ್ ಬೈ ಟರ್ನ್ ನೆವಿಗೇಷನ್ ಎಲ್ಲನೂ ಕೂಡ ಪಡ್ಕೋಬೋದು. ನಮಸ್ಕಾರ ರೀ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನೀವೇನಾದರೂ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ನೋಡತ್ತಿದ್ರೆ ನಿಮ್ಗೆ ಎಲ್ಲರಿಗೂ ಡೌಟ್ ಇರ್ತೈತಿ, ರೇಂಜ್ ಎಷ್ಟೈತಿ, ಟಾಪ್ ಸ್ಪೀಡ್ ಎಷ್ಟೈತಿ, ಬ್ಯಾಟ್ರಿ ಸೇಫ್ ಐತಿಲ್ಲೋ ಅಂತೇಳಿ. ಸೊ ಅದಕ್ಕೆ ನಾ ಇವತ್ತು ಒಂದು ಹೀರೋ ವಿದಾ VX2 ಪ್ಲಸ್ ಗಾಡಿನ ರಿವ್ಯೂ ಮಾಡತ್ತೀವಿ. ಸೊ ಗಾಡಿ ಬಿಲ್ಡ್ ಕ್ವಾಲಿಟಿ, ರೇಂಜ್, ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಐತಿ ಎಲ್ಲನೂ ಕೂಡ ಪೂರ್ತಿಯಾಗಿ ರಿವ್ಯೂ ವಿಡಿಯೋನ ನೋಡೋಣ. ಸೊ ನೀವು ಕೂಡ ಪೂರ್ತಿಯಾಗಿ ರಿವ್ಯೂ ವಿಡಿಯೋನ ನೋಡಿರಿ. ಇನ್ನು ಗಾಡಿ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಲುಕ್ಸ್ ಬಗ್ಗೆ ಮಾತಾಡೋದ, ಗಾಡಿ ನಿಮ್ಗೆ ಮಾಡರ್ನ್ ಡಿಸೈನ್ ಮತ್ತು ಅಗ್ರೆಸಿವ್ ಲುಕ್ ಒಳಗೆ ಕಾಣ್ತೈತಿ. ಸಿಟಿ ರೈಡ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ಫ್ರಂಟ್ ನೋಡೋದಾದ್ರೆ ಫ್ರಂಟ್ ನಮ್ಗೆ LED ಡ್ಯುಯಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗ್ತಾವೆ. ಇಲ್ಲಿ ನೋಡ್ಬೋದು ನೀವು, ಪ್ರೊಜೆಕ್ಟರ್ ಲ್ಯಾಂಪ್ ಆ್ಯಡ್ ಕಾಣತ್ತವ. ಮತ್ತು ಇದು ಬಂದುಬಿಟ್ಟು ನಿಮ್ಗೆ LED DRL ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಒಳಗೆ ಕೊಟ್ಟಾರೆ. ಒಂಥರ ಈಗ ಕೈ ಹಿಡ್ಕೊಂಡಿರ್ತಾರಲ್ಲ ಈ ಥರ, ಈ ಕಡೆ ಆ ಥರ ಒಂದು ಡಿಸೈನ್ LED DRL ಸಿಗ್ತಾವೆ ನಮ್ಗೆ. ಮತ್ತು LED ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಸಿಗ್ತಾವೆ. ಸೊ ಇದು ಬಂದುಬಿಟ್ಟು ಟೆಸ್ಟ್ ರೈಡ್ ಗಾಡಿ ಶೋರೂಮಿಂದ ಎಸ್ಕೊಂಬಂದೇನೆ ನಿಮ್ಗೆ ರಿವ್ಯೂ ಮಾಡಿ ತೋರ್ಸಕ್ಕಂತೇಳಿ. ಇನ್ನು ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಫೈಬರ್ದ ಬಾಡಿ ಸಿಗ್ತೈತಿ. ಇಲ್ಲೇ ನಿಮ್ಗೆ ವೀದಾ ಅಂತೇಳಿ ಬ್ಯಾಡ್ಜಿಂಗ್ ಕೂಡ ಸಿಗ್ತೈತಿ. ಇದು ಬಂದುಬಿಟ್ಟು ನಿಮ್ಗೆ ಇಂಡಿಕೇಟರ್ಸ್ ನೋಡೋದಾದ್ರೆ, ಇಂಡಿಕೇಟರ್ಸ್ ನಿಮ್ಗೆ ಹ್ಯಾಂಡಲ್ ಒಳಗೆ ಇಂಟಿಗ್ರೇಟೆಡ್ ಆಗಿರುವಂಥ ಇಂಡಿಕೇಟರ್ ಸಿಗ್ತಾವೆ. ಸೊ ನೋಡ್ಬೋದು ನೀವು, ಈ ಗಾಡಿ ಒಳಗೆ ನಿಮ್ಗೆ ಹಜಾರ್ ಲೈಟ್ ಕೂಡ ಐತಿ. ಸೊ ಈಗ ನಾ ಹಜಾರ್ ಲೈಟ್ ಆನ್ ಮಾಡೀನಿ, ಎರಡು ಕೂಡ LED ಒಳಗೆ ಸಿಗ್ತಾವೆ. ಇನ್ನು ಫ್ರಂಟ್ ಮಡ್ಗಾಡ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಇಲ್ಲಿ ನೋಡೋದಾದ್ರೆ ನಮ್ಗೆ ಫೈಬರ್ ಬಾಡಿ ಸಿಗ್ತೈತಿ. ಇಲ್ಲಿ ನೋಡೋದಾದ್ರೆ ಮಡ್ಗಾಡ್ ಬಂದುಬಿಟ್ಟು ನಮ್ಗೆ ಮೆಟಾಲಿಕ್ ಮಡ್ಗಾಡ್ ಸಿಗ್ತೈತಿ. ಮತ್ತು ಸೈಡ್ ಎರಡು ಕಡೆ ನಿಮ್ಗೆ ಫೈಬರ್ದು ಕವರ್ ಕೂಡ ಮಾಡಿದ್ದಾರೆ ಮಡ್ಗಾಡ್ಗೆ. ಈ ಗಾಡಿ ಒಳಗೆ ನಿಮ್ಗೆ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಬರ್ತೈತಿ. ಫ್ರಂಟ್ ನೋಡತ್ರಿ ನೀವು ಡಿಸ್ಕ್ ಬ್ರೇಕ್ ಬರ್ತೈತಿ. ನೀವೇನಾರು ಮೀಡಿಯಮ್ ಅಂದ್ರೆ VX2 ಗೋ ವೇರಿಯಂಟ್ ಏನಾರ ತೊಗೋಕತ್ರ ಅಂದ್ರೆ ಗೋ ವೇರಿಯಂಟ್, ಇಲ್ಲ ಅದಕ್ಕಿಂತ 2.2 kW ಗೋ ವೇರಿಯಂಟ್ ತೊಗೋಕತ್ರ ಅದ್ರೊಳಗೆ ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರೋಂಗಿಲ್ಲ, ಡಂಪ್ ಬ್ರೇಕ್ ಇರ್ತೈತಿ. ಸೊ ಇಲ್ಲಿ ಈ ಗಾಡಿ ಒಳಗೆ ವಿದಾ VX2 ಪ್ಲಸ್ ಒಳಗೆ ನಿಮ್ಗೆ ಡಿಸ್ಕ್ ಬ್ರೇಕ್ ಬರ್ತೈತಿ ಫ್ರಂಟ್ ಮತ್ತು ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್. ಇನ್ನು ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 90/90 ಸೆಕ್ಷನ್ ಮತ್ತು 12 ಇಂಚ್ ಅಲಾಯ್ ವೀಲ್ ಸಿಗ್ತಾವೆ. ಸೊ ಅಲಾಯ್ ವೀಲ್ಸ್ ನೋಡತ್ರಿ ನೀವು ಫುಲ್ಲಿ ಬ್ಲ್ಯಾಕ್ ಕಲರ್ ಒಳಗೆ ಅಲಾಯ್ ವೀಲ್ಸನ್ನು ಕೊಟ್ಟಾರೆ. ಈ ಕಡೆಯಿಂದ ತೋರಿಸ್ತೀನಿ ಅಲಾಯ್ ವೀಲ್ಸ್ ಹಾಕ್ಲಾರ. ಸೊ ಈ ಥರ ಒಂದು ಅಲಾಯ್ ವೀಲ್ಸ್ ಸಿಗ್ತಾವೆ ನಿಮ್ಗೆ. ನೋಡೋಕೆ ಒಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಕಾಣ್ತೈತಿ. ರನ್ನಿಂಗ್ ಆಗುವಾಗ ಇನ್ನೂ ಕೂಡ ಲುಕ್ ಎನ್ಹಾನ್ಸ್ ಮಾಡ್ತೈತಿ. ಆ ಥರ ಒಂದು ಅಲಾಯ್ ವೀಲ್ಸನ್ನು ಕೊಟ್ಟಾರೆ. ಸೊ ಇಲ್ಲಿ ನೋಡತ್ತಿರ್ಬೋದು ನೀವು ರಿಫ್ಲೆಕ್ಟರ್ ಕೂಡ ಕೊಟ್ಟಾರೆ. ಮತ್ತು ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ, ಡ್ಯುಯಲ್ ಸಸ್ಪೆನ್ಷನ್ ಎರಡು. ಸೊ ಇಲ್ಲೊಂದು ಅಲ್ಲೊಂದು ಸಸ್ಪೆನ್ಷನ್ ನೋಡ್ಬೋದು ನೀವು. ಮತ್ತು ಇಲ್ಲಿ ಕೂಡ ನೀವು ಹಾರ್ನ್ ಕೂಡ ನೋಡ್ಬೋದು. ಈ ಗಾಡಿ ಒಳಗೆ ಸಿಂಗಲ್ ಹಾರ್ನ್ ಕೂಡ ಬರ್ತೈತಿ. ಇಲ್ಲಿ ಫ್ರಂಟ್ ಇದ್ರೊಳಗೆ ಕೆಳಗನ ನಿಮ್ಗೆ ಸಿಂಗಲ್ ಹಾರ್ನ ಓಪನ್ ಆಗಿ ಕಾಣುವಾಗ ಸಿಂಗಲ್ ಹಾರ್ನ ಕಾಣ್ತೈತಿ. ಸೈಡಿಂದ ನೋಡೋಕೆ ಈ ಥರ ಒಂದು ಮಾಡರ್ನ್ ಡಿಸೈನ್ ಕಾಣ್ತೈತಿ. ಲೆಗ್ ರೂಮ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇಲ್ಲಿ ಹಿಂದಿ ಮೆಟಾಲಿಕ್ ಬಾಡಿ ಬಗ್ಗೆ ನೋಡೋದಂದ್ರೆ ಇದು ಕೂಡ ಫೈಬರ್ ಒಳಗೆ ಸಿಗ್ತೈತಿ ನಮಗೆ. ಇದು ಮೆಟಾಲಿಕ್ ಒಳಗಲ್ಲ, ಸಾರಿ ಫೈಬರ್ ಒಳಗೆ ಸಿಗ್ತೈತಿ. ಸೊ ಈಗ ಬಂದುಬಿಟ್ಟು ಫ್ರಂಟ್ ನಿಮ್ಗೆ ಎರಡು ಕಡೆ ಫೈಬರ್ ಬಾಡಿನ ಸಿಗ್ತೈತಿ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪಿಲ್ಲನ್ ಫುಟ್ರೆಸ್ಟ್, ಇದು ಕೂಡ ಒಂದು ಅಡ್ಜಸ್ಟಿಬಲ್ ಪಿಲ್ಲನ್ ಫುಟ್ರೆಸ್ಟ್ ಆಗಿರ್ತೈತಿ. ಮೇಲೆ ಒಂದು ಕವರ್ ಕೊಟ್ಟಾರೆ, ಇದು ಕೂಡ ಫೈಬರ್ದು ಐತಿ. ಮತ್ತು ಇಲ್ಲಿ ಕೂಡ ನಿಮ್ಗೆ ಫೈಬರ್ ಬಾಡಿನ ಸಿಗ್ತೈತಿ. ಇನ್ನು ಹಂಗೆ ಹಿಂದೆ ಬರ್ತಾ ನೋಡೋದಾದ್ರೆ ನೀವು ಗ್ರ್ಯಾಬ್ ರೈಲ್ ಕೆಳಗೆ ನಮ್ಗೆ ವಿದಾ VX2 ಪ್ಲಸ್ ಅಂತೇಳಿ ಬ್ಯಾಡ್ಜಿಂಗ್ ಸಿಗ್ತೈತಿ. ವಿದಾ ಅಂತೇಳಿ ಮುಂದೆ ಸಿಗ್ತೈತಿ. ಇಲ್ಲಿ VX2 ಪ್ಲಸ್ ಅಂತೇಳಿ 3D ಒಳಗೆ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಇನ್ನು ರಿಯರ್ ಟೈರ್ ಅಂದರೆ ಹಿಂದಿನ ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 100/80 ಸೆಕ್ಷನ್ ಮತ್ತು 12 ಇಂಚ್ ಅಲಾಯ್ ವೀಲ್ ಸಿಗ್ತೈತಿ. ಸೊ ಮುಂದಿನಗಿಂತ ಹಿಂದೆ ಸ್ವಲ್ಪ ಟೈರ್ ಸೆಕ್ಷನ್ ದೊಡ್ಡದೈತಿ, ವೈಡ್ ಆಗೈತಿ. ಮತ್ತು ನೀವು ಕಾರ್ನರಿಂಗ್ ಮಾಡುವಾಗೆಲ್ಲ ಸ್ವಲ್ಪ ಈಸಿ ಆಕೈತಿ. ಇದು ಕೂಡ ಸೇಮ್ ಫ್ರಂಟ್ ಯಾವ ಥರ ಇತ್ತು ಅದೇ ಥರನ ಒಂದು ಅಲಾಯ್ ವೀಲ್ಸನ್ನು ಡಿಸೈನ್ ಒಳಗೆ ಕೊಟ್ಟಾರೆ. ಇನ್ನು ರಿಯರ್ ಲುಕ್ ನೋಡೋಕೆ ನಮ್ಗೆ ಈ ಥರ ಒಂದು ರಿಯರ್ ಲುಕ್ ಕಾಣ್ತೈತಿ. ಹೆಡ್ ಲ್ಯಾಂಪ್ ಯಾವ ಥರ ಡಿಸೈನ್ ಒಳಗಿತ್ತು ಅದೇ ಥರ ಒಂದು ಸಣ್ಣ ಡಿಸೈನ್ ಒಳಗೆ ನಮ್ಗೆ ಟೇಲ್ ಲ್ಯಾಂಪನ್ನ ಕೊಟ್ಟಾರೆ. ಇದು ಕೂಡ ನಮ್ಗೆ LED ಒಳಗೆ ಬರ್ತೈತಿ. ಈಗ ಇದಿಷ್ಟು ಆನ್ ಐತಿ, ಬ್ರೇಕ್ ಹಿಡಿದ್ರೆ ಇನ್ನೂ ಕೂಡ ಬ್ರೈಟ್ ಆಗೈತಿ. ಆ ಥರ LED ಟೇಲ್ ಲ್ಯಾಂಪನ್ನ ಕೊಟ್ಟಾರೆ. ಮತ್ತು ಇಲ್ಲೇ ನೋಡತ್ರಿ LED ಇಂಡಿಕೇಟರ್ಸ್, ಹಿಂದೆ ಕೂಡ ನಮಗೆ LED ಇಂಡಿಕೇಟರ್ಸ್ ಇದಾವೆ. ಇಲ್ಲಿ ಒಂದು ರಿಫ್ಲೆಕ್ಟರ್ ಐತಿ, ನಂಬರ್ ಪ್ಲೇಟ್ ಕಾಣಲಿ ಅಂತೇಳಿ ಇಲ್ಲಿ ಒಂದು ನಿಮ್ಗೆ ಲೈಟ್ ಕೂಡ ಕೊಟ್ಟಾರೆ. ಇದು ಟೆಸ್ಟ್ ರೈಡ್ ಗಾಡಿ ನಂಬರ್ ಪ್ಲೇಟ್. ಈ ಗಾಡಿ ಒಳಗೆ ರಿಯರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತೈತಿ, ಸಿಂಗಲ್ ಹೈಡ್ರಾಲಿಕ್ ಸಸ್ಪೆನ್ಷನ್. ಹಿಂದೆ ಒಂದೇ ಬರ್ತೈತಿ ಇದು, ಮತ್ತು ಎರಡು ಕೊಟ್ಟಿದ್ರೆ ಇನ್ನೂ ಕೂಡ ಚಲೋ ಆಕಿತ್ತು. ಮತ್ತು ಈ ಗಾಡಿ ಒಳಗೆ ಮೋಟ್ರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ PMSM ಮೋಟ್ರ್ ಅಂತ ಐತಿ, ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರನಸ್ ಮೋಟ್ರ್ ಅಂತ. ಸೊ ಈ ಮೋಟ್ರ್ ಎದಕ್ಕೆ ಯೂಸ್ ಆಕೈತೆ ಅಂದರೆ ನಿಮ್ಗೆ ಗಾಡಿ ರೇಂಜ್ ಬೇರೆ ಇಂಡಕ್ಷನ್ ಮೋಟ್ರ್ಗಿಂತ ಜಾಸ್ತಿ ಮಾಡೋಕ್ಕೆ, ಸೊ ರೇಂಜ್ ಜಾಸ್ತಿ ಮಾಡೋಕ್ಕೆ ಇದು ಗಾಡಿ ಹೆಲ್ಪ್ ಆಕೈತಿ ಮೋಟ್ರ್. ಸೊ ಈ ಥರ ಒಂದು ಮೋಟ್ರನ್ನ ಕೊಟ್ಟಾರೆ. ಇನ್ನು ಗಾಡಿ ಸೀಟ್ ಬಗ್ಗೆ ನೋಡೋದಂದ್ರೆ ಸೀಟ್ ಅಂತೂ ಹೆವಿ ಕಂಫರ್ಟೇಬಲ್ ಐತಿ. ನೀವು ನೋಡೋದ್ರಬೋದು ಬರೀ ಕೈ ಇಟ್ಟರೆ ಎಷ್ಟು ಒಳಗೆ ಹೊಂಟೈತೆ ಅಂತ ಫುಲ್ ಸ್ಮೂತ್ ಆಗಿರುವಂಥ ಸೀಟ್ ಕೊಟ್ಟಾರೆ. ಇದು ಸಿಂಗಲ್ ಸೀಟ್ ಸಿಗ್ತೈತೆ ನಿಮ್ಗೆ ಇಲ್ಲಿಂದ ಇಲ್ಲಿ ಮಟ್ಟ, ವೈಡ್ ಆಗಿರುವಂಥ ರೈಡರ್ಗೂ ಸ್ಮೂತ್ ಫೀಲ್ ಕೊಡ್ತೈತಿ. ಮತ್ತು ಪಿಲ್ಲನ್ ಸೀಟ್ದವರು ಆರಾಮಾಗಿ ಕಂಫರ್ಟಾಗಿ ಕೂಡ್ಬೋದು. ಇನ್ನು ಸೀಟ್ ಓಪನ್ ಮಾಡಿ ನೋಡಿದ್ರೆ ನಮ್ಗೆ
27.2 ಲೀಟರ್ ಆಫ್ ಬೂಟ್ ಸ್ಪೇಸ್ ಸಿಗ್ತೈತಿ. ಎಷ್ಟು ದೊಡ್ಡದೈತೆ ಅಂತ ನೋಡ್ಬೋದು. ಇಲ್ಲಿ ಒಂದು ಫುಲ್ ಸೈಜ್ ಹೆಲ್ಮೆಟ್ ಕೂಡ ಇಟ್ಕೋಬೋದು ನೀವು. ಆಲ್ಮೋಸ್ಟ್ ಇಷ್ಟು ತೋರಿಸಿದಾರೆ ನಿಮ್ಗೆ. ಇಲ್ಲಿ ಹೀರೋ ಹೆಲ್ಮೆಟ್ ಐತೆ ನೋಡೋದಿರ್ಬೋದು ದೊಡ್ಡದಾಗಿ. ಸೊ ಇಷ್ಟ 27.2 ಲೀಟರ್ ಬೂಟ್ ಸ್ಪೇಸ್ ಸಿಗ್ತೈತೆ ನಿಮ್ಗೆ. ಸೊ ಒಂದು ಫುಲ್ ಈ ಅಂಡರ್ಸಿ ಸ್ಟೋರೇಜ್ ಬಾಜುನ ನಮ್ಗೆ ಇಲ್ಲಿ ಒಳಗನ ನಿಮ್ಗೆ ಬ್ಯಾಟ್ರಿ ಸಿಗ್ತಾವೆ, 2 ಬ್ಯಾಟ್ರಿ. ಇನ್ನು ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ನೋಡೋದ್ರೆ ಸೊ ಇಲ್ಲೇ ನೀವು ಚಾವಿ ಹಾಕಿ ಈ ಥರ ಓಪನ್ ಮಾಡಿದರೆ 3.4 ಕಿಲೋವ್ಯಾಟ್ ಬ್ಯಾಟ್ರಿ ಸಿಗ್ತಾವೆ ನಿಮ್ಗೆ. 2 ರಿಮೂವೇಬಲ್ ಬ್ಯಾಟ್ರಿ ಇರ್ತಾವೆ. ನೀವು 2 ಕೂಡ ಬ್ಯಾಟ್ರಿನ ಆರಾಮಾಗಿ ತೆಗೆದು ಚಾರ್ಜ್ ಹಾಕ್ಬೋದು. ಸೊ ಇಷ್ಟು ದೊಡ್ಡದು ನಿಮ್ಗೆ ರಿಮೂವೇಬಲ್ ಬ್ಯಾಟ್ರಿ ಸಿಗ್ತಾವೆ, 2 ಬ್ಯಾಟ್ರಿ. ಸೊ ನೀವು ಒಂದು ಚಾರ್ಜ್ ಹಾಕಿ ಒಂದು ಗಾಡಿ ಓಡಿಸ್ಬೋದು ಆರಾಮಾಗಿ. ಆ ಥರ ಒಂದು ಇದನ್ನು ಕೊಟ್ಟಾರೆ. ಸೊ ನೀವು 2.2 ಕಿಲೋವ್ಯಾಟ್ ಅದು ತೊಗೊಂಡ್ರೆ ಅದ್ರೊಳಗೆ ಒಂದೇ ಬರ್ತೈತಿ. ಇದ್ರೊಳಗೆ ನಿಮ್ಗೆ VX2 ಪ್ಲಸ್ ಒಳಗೆ 2 ಬ್ಯಾಟ್ರಿ ಬರ್ತಾವೆ. 2 ಕೂಡ ರಿಮೂವೇಬಲ್ ಬ್ಯಾಟ್ರಿ ಆಗಿರ್ತಾವೆ. ಸೊ ವೇಟ್ ಸ್ವಲ್ಪ ಜಾಸ್ತಿನೇ ಇರ್ತವೆ. ಸೊ ಈ ಥರ ನೀವು ಬ್ಯಾಟ್ರಿನ ಆರಾಮಾಗಿ ತೆಗೆದು ಚಾರ್ಜ್ ಹಾಕ್ಬೋದು. ಸೊ ಬ್ಯಾಡ್ ಅಂದ್ರೆ ಇಲ್ಲಿ ಹಾಕಿ ಈ ಥರ ಒಂದು ಲಾಕ್ ಮಾಡಿಬಿಟ್ರೆ ಇದು ಹೊಳ್ಳಿ ಲಾಕ್ ಹಾಕೈತಿ. ಮತ್ತು ಇಲ್ಲಿ ನಿಮ್ಗೆ ಹೀರೋದ ಪವರ್ ಬೈ ಹೀರೋ ಅಂತೇಳಿ ಹೀರೋ ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ ನೋಡಿ. ಮತ್ತು ಸೀಟಿಂದ ನಮ್ಗೆ ಒಂದು ಸಿಂಗಲ್ ಗ್ರ್ಯಾಬ್ ಹ್ಯಾಂಡಲ್ ಸಿಗ್ತೈತಿ ನೋಡ್ಬೋದು ನೀವು. ಇದು ಒಂದು ಫುಲ್ಲಿ ಮೆಟಾಲಿಕ್ ಒಳಗೆ ಗ್ರ್ಯಾಬ್ ಹ್ಯಾಂಡಲ್ನ ಕೊಟ್ಟಾರೆ. ಸೊ ಇದು ಬಂದ್ಬಿಟ್ಟು ಸಿಲ್ವರ್ ಪ್ಲಸ್ ಗ್ರೇ ಮಿಕ್ಸ್ ಒಳಗಿರುವಂಥ ಗ್ರ್ಯಾಬ್ ಹ್ಯಾಂಡಲ್ ಆಗಿರ್ತೈತಿ. ಸೊ ಗಾಡಿ ಕಲರ್ ಬೇರೆ ಬೇರೆ ಕಲರ್ ಒಳಗೆ ಬರ್ತಾವೆ. ರೆಡ್ ಅದರ ಕಲರ್ ಒಳಗೆ ಬರ್ತಾವೆ. ನಾವೀಗ ಮಾಡತ್ತಿರೋದು ಬ್ಲೂ ಕಲರ್ ಒಳಗಿರುವಂಥ ಗಾಡಿ ರಿವ್ಯೂ ಮಾಡತ್ತೀವಿ. ಗಾಡಿ ಲೆಗ್ ರೂಮ್ ಬಗ್ಗೆ ಆಮೇಲೆ ಹೇಳ್ತಾನಂತ ಇದೆ. ಸೊ ಲೆಗ್ ರೂಮ್ ನೋಡ್ಬೋದು ನೀವು. ಫುಲ್ಲಿ ಫೈಬರ್ದೊಳಗೆ ಲೆಗ್ ರೂಮ್ ಕೊಟ್ಟಾರ ಬ್ಲ್ಯಾಕ್ ಕಲರ್ ಒಳಗೆ. ಸೊ ಲೆಗ್ ರೂಮ್ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ವೈಡ್ ಆಗಿನ ಐತಿ. ಮತ್ತು ಈ ಲೆಗ್ ರೂಮ್ ಒಳಗೆ ಬೂಟ್ ಸ್ಪೇಸ್ ಒಳಗೆ ಇಲ್ಲಿ ಬೂಟ್ ಸ್ಪೇಸ್ ಅಲ್ಲ ಫುಟ್ಬೋರ್ಡ್ ಒಳಗೆ ಏನು ಇಟ್ಕೋಬೋದು ಅಂತ ನೋಡೋದಂದ್ರೆ ನೀವು ಆರಾಮಾಗಿ 20 ಲೀಟ್ರ್ ವಾಟರ್ ಕ್ಯಾನ್ ಬರ್ತೈತಲ್ಲ ಅದನ್ನ ಇಟ್ಕೊಂಡು ಹೋಗ್ಬೋದು. ಆ ವಾಟರ್ ಕ್ಯಾನ್ ಮೇಲೆ ನೀವು ಇನ್ನೊಂದು ಏನಾದರೂ ಚಿಲಾಗಿಲ್ಲ ಇಟ್ಕೊಂಡು ಹೋಗ್ಬೋದು ಅಂದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಸಿಂಪಲ್ ನಿಮ್ಗೆ ಸಿಟಿ ಒಳಗಿರುವಂಥ ಮನಿ ಸಾಮಾನೆಲ್ಲ ತರಕ್ಕೆ ಯೂಸ್ ಆಕೈತೆ ಅಂತಲೇ ಹೇಳ್ಬೋದು. ಸಿಲಿಂಡ್ರ್ ಕೂಡ ಹಿಡಿಸುತ್ತೆ ಅನ್ಕೋತೀನಿ. ಅಷ್ಟೊಂದು ಸ್ಪೇಸನ್ನು ಕೊಟ್ಟಾರ. ಯಾಕಂದರೆ ಸೀಟ್ ಇಲ್ಲಿ ಮ್ಯಾಲೆ ಐತಿ. ನೀವು ಆರಾಮಾಗಿ ಇಲ್ಲಿಂದ ನೀವು ಸಿಲಿಂಡ್ರ್ ವಾಟರ್ ಕ್ಯಾನ್ ಎಲ್ಲನೂ ಆರಾಮಾಗಿ ಇಟ್ಕೋಬೋದು. ಅದಷ್ಟೇ ಅಲ್ಲ, ಇಲ್ಲಿ ಒಂದು ನಿಮ್ಗೆ ಹುಕ್ ಕೂಡ ಕೊಟ್ಟಾರೆ. ಸೊ ಈ ಹುಕ್ಕಿಂದ ನಿಮ್ಗೆ ಏನಾದರೂ ಅಪ್ ಟು 8 kg 8 ಕಿಲೋ ಮಟ್ಟ ಏನಾರು ವೇಟ್ ಇದ್ರೂ ಕೂಡ ಇಲ್ಲಿ ಹುಕ್ಕಿಗೆ ಹಾಕ್ಬೋದು. ಇಲ್ಲ ದೊಡ್ಡ ಕ್ಯಾರಿ ಬ್ಯಾಗ್ ಇತ್ತಂದ್ರೆ ಇಲ್ಲಿ ಇಟ್ಟು ನೀವು ಇಲ್ಲಿ ಹುಕ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಈ ಥರ ಒಂದು ಫುಟ್ಬೋರ್ಡನ್ನು ಕೊಟ್ಟಾರೆ ನಮ್ಗೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಒಂದು ಸ್ಟೋರೇಜ್ ಬಾಕ್ಸ್ ಕೂಡ ಕೊಟ್ಟಾರೆ, ಒಂದು ಗ್ಲೋ ಬಾಕ್ಸ್ ಕೂಡ ಅನ್ಬೋದು. ಸೊ ಇಲ್ಲಿ ನೀವು ಮೊಬೈಲ್ ಏನಾದರೂ ಇಟ್ಕೋಬೋದು ಅಂದ್ರೆ ಇಟ್ಕೋಬೋದು. ಇಲ್ಲಿ ಕೂಡ ನಿಮ್ಗೆ ಒಂದು ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಾರೆ. ಸೊ USB ಚಾರ್ಜಿಂಗ್ ಪೋರ್ಟ್. ಇಲ್ಲಿ ನೀವು ಚಾರ್ಜ್ ಹಾಕಿ ಮೊಬೈಲ್ನ ಆರಾಮಾಗಿ ಇಟ್ಕೋಬೋದು. ಮತ್ತು ನೀವೇನಾದರೂ ಚಾರ್ಜ್ ಹಾಕೋಬೇಕಿತ್ತಂದ್ರೆ ಚಾರ್ಜ್ ಹಾಕಬೇಕಾಕೈತಿ ಎಲೆಕ್ಟ್ರಿಕ್ ಬೈಕ್ಗಳಿಗೆ, ಎಲೆಕ್ಟ್ರಿಕ್ ಸ್ಕೂಟ್ರ್ಗಳಿಗೆ. ಸೊ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಾರೆ. ಸೊ ಈ ಗಾಡಿ ಚಾರ್ಜ್ ಮಾಡ್ಬೇಕು ಟೈಮಿಂಗ್ ಎಷ್ಟು ಅಂತ ನೋಡೋದ್ರೆ 0 to 80% ನಿಮ್ಗೆ 4 ತಾಸು 15 ನಿಮಿಷ ಮಟ್ಟ ಚಾರ್ಜ್ ಆಕೈತಿ ನಾರ್ಮಲ್ ಚಾರ್ಜಿಂಗ್. ಮತ್ತು 0 to 100% ನೋಡೋದಾದ್ರೆ 5 ತಾಸು 40 ನಿಮಿಷದ ಮಟ್ಟ ನಿಮ್ಗೆ ಟೈಮ್ ಬೇಕಾಕೈತಿ. ಅದೇ ನೀವು ಫಾಸ್ಟ್ ಚಾರ್ಜಿಂಗ್ ಹಾಕಕ್ಕೆ ಹೋದ್ರೆ ನಿಮ್ಗೆ 1 ತಾಸು 20 ನಿಮಿಷ ಎಲ್ಲ ಫಾಸ್ಟ್ ಚಾರ್ಜಿಂಗ್ ಆರಾಮಾಗಿ ಫುಲ್ ಚಾರ್ಜ್ ಆಕೈತಿ. ಸೊ ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಾರೆ. ಸೊ ಈ ಥರ ಒಂದು ಚಾರ್ಜಿಂಗ್ ಪೋರ್ಟ್ ನೋಡೋಕ್ಕಾಗೈತಿ. ಎಷ್ಟು 5 ಹೋಲ್ ಅದಾವಲ್ಲ, 5 1 2 3 4 9 ಹೋಲ್ ಅದಾವೆ. ಹಾಂ, ಈ ಥರ ಒಂದು ಚಾರ್ಜಿಂಗ್ ಪೋರ್ಟ. ಸೊ ಚಾರ್ಜ್ ಹಾಕೋದಾಗಿತ್ತಂದ್ರೆ ಈ ಥರ ಒಂದು ಕ್ಲೋಸ್ ಮಾಡಿಬಿಟ್ರೆ ಇದು ಕ್ಲೋಸ್ ಆಕೈತಿ. ಸೊ ಇದು ಇನ್ನೂ ಕೂಡ ಒಂದು ಇದನ್ನು ಮಾಡ್ಬೇಕಿತ್ತು ನಾವು ವಾಟರ್ ಪ್ರೂಫ್ ಇದಾಗುವಂಗೆ. ಸೊ ಟೆಕ್ಸ್ಟೈಲ್ ಗಾಡಿ ಈ ಥರ ಆಗೈತೆ ನೋಡ್ರಿ. ಸೊ ಈ ಥರ ಒಂದು ಪೋರ್ಟ ಸಿಗ್ತೈತೆ ನಿಮ್ಗೆ. ಮತ್ತು ಈ ಗಾಡಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ನೋಡೋದ್ರೆ ಆನ್ ಮಾಡಿ ತೋರಿಸ್ತೀನಿ. ಸೊ ಯಾವ ಥರ ಕನ್ಸೋಲ್ ಐತೆ ಅಂತೇಳಿ ಆನ್ ಮಾಡಿದರೆ ನಮ್ಗೆ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡೋಕೆ ಸಿಗ್ತೈತಿ. ವಿದಾ ಅಂತೇಳಿ ಈ ಥರ ಫಸ್ಟ್ ಸ್ಟಾರ್ಟ್ ಆಕೈತಿ. ಸೊ ಈ ಗಾಡಿ ಒಳಗೆ ನಿಮ್ಗೆ 3 ಮೋಡ್ಸ್ ಅದಾವೆ. ಒಂದು ಈಕೋ ಮತ್ತು ರೈಡ್ ಮತ್ತು ಸ್ಪೋರ್ಟ್ಸ್ ಮೋಡ್ ಅಂತೇಳಿ. ಸೊ ನೀವು ಯಾವ್ಯಾವ ಥರ ಮೋಡ್ ಯೂಸ್ ಮಾಡ್ತೀರಿ ಆ ಥರ ರೇಂಜ್ ಕೂಡ ಚೇಂಜ್ ಆಗೋದಿರುತ್ತೆ. ಇದು ಬಂದುಬಿಟ್ಟು ನಿಮ್ಗೆ 4.3 ಇಂಚ್ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಸಿಗ್ತೈತಿ ಈ ಗಾಡಿ ಒಳಗೆ. ನೀವು ಏನಾದರೂ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ಆ್ಯಪ್ ಥ್ರೂ ಸೊ ನೀವು ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್, ಟರ್ನ್ ಬೈ ಟರ್ನ್ ನೆವಿಗೇಷನ್ ಎಲ್ಲನೂ ಕೂಡ ಪಡ್ಕೋಬೋದು. ಸೊ ಈಗ ಗಾಡಿ ಸ್ಟಾರ್ಟ್ ಆಗೋ ಮಟ್ಟ ಇದೇ ಥರ ಇರ್ತೈತಿ. ಇಲ್ಲಿ ಬ್ಯಾಟ್ರಿ ಹಾಕಿ ಸೊ ಈ ಬಟನ್ ಒತ್ತಿರ ಗಾಡಿ ಸ್ಟಾರ್ಟ್ ಐತಿ. ಈಗ ನಾನು ಈಕೋ ಮೋಡ್ ಒಳಗದೀನಿ. ಇದು ಗ್ರೀನ್ ಕಲರ್ ತೋರಿಸ್ತೈತಿ. ಮೋಡ್ ಚೇಂಜ್ ಮಾಡಿದಂಗೆ ಕಲರ್ನು ಚೇಂಜ್ ಆಕೈತಿ. ಸೊ ಎಷ್ಟು ಕಿಲೋಮೀಟ್ರ್ ಇನ್ನೂ ಓಡ್ತೈತೆ ಅಂತ ಕೂಡ ರೈಡಿಂಗ್ ರೇಂಜ್ ಕೂಡ ತೋರಿಸ್ತೈತಿ, ಎಷ್ಟು ಕಿಲೋಮೀಟ್ರ್ ಓಡ್ತೈತೆ ಅಂತೇಳಿ. ಇಲ್ಲಿ ನಿಮ್ಗೆ ಟೈಮ್ ಕೂಡ ತೋರಿಸ್ತೈತಿ. ಇಲ್ಲಿ ಬೂಸ್ಟ್ ಆನ್ ಅಂತೇಳಿ ಅದು ತೋರಿಸ್ತೈತಿ. ಮತ್ತು ನೀವೇನಾರ ಇಂಡಿಕೇಟರ್ ಹಾಕಿದ್ರೆ ಸೈಡ್ ಇಂಡಿಕೇಟರ್ ಐತಿ ಅಂತೇಳಿ ಇಲ್ಲಿ ಇಂಡಿಕೇಟರ್ ಹೈ ಬೀಮ್ ಇಂಡಿಕೇಟರ್ ಇಲ್ಲಿ ಐತಿ. ಸೊ ಹೈ ಬೀಮ್ ಲೋ ಬೀಮ್ ಎಲ್ಲನೂ ಕೂಡ ತೋರಿಸ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಮಾಲ್ ಫಂಕ್ಷನ್ ಇಂಡಿಕೇಟರ್, ಬ್ಯಾಟ್ರಿ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಬ್ಯಾಟ್ರಿ ಇಂಡಿಕೇಶನ್ ತೋರಿಸ್ತೈತಿ. ಸೈಡ್ ಸ್ಟ್ಯಾಂಡ್ ಹಾಕಿದ್ರಂದ್ರೆ ಸೈಡ್ ಸ್ಟ್ಯಾಂಡ್ ಕೂಡ ತೋರಿಸ್ತೈತಿ, ನೋಡತ್ತಿರ್ಬೋದು ನೀವು. ಸೊ ಈಗ ಮೋಟ್ರ್ ಆಫ್ ಐತಿ ಮತ್ತು ಸೈಡ್ ಸ್ಟ್ಯಾಂಡ್ ಹಾಕಿದ ಕೂಡಲೇ ಆಫ್ ಆಗ್ತದೆ. ನೀವೇನಾರ ಆನ್ ಮಾಡ್ಬೇಕಿತ್ತಂದ್ರೆ ಸಿಂಪಲ್ಲಾಗಿ ಬ್ರೇಕ್ ಹಿಡಿದು ಇಲ್ಲೊಂದು ಬಟನ್ ಐತಿ. ಸೊ ಈ ಬಟನ್ ಆನ್ ಮಾಡಿದ್ರೆ ಸೊ ಆನ್ ಆತ. ನೀವು ಮೋಡ್ ಚೇಂಜ್ ಮಾಡ್ಕೋಬೇಕಂತಂದ್ರೆ ಮೋಡ್ ಚೇಂಜ್ ಮಾಡಿದಂಗೆ ಈಗ ರೈಡ್ ಮೋಡ್ ಒಳಗೆ ಬ್ಲೂ ಕಲರ್ ಮತ್ತು ಸ್ಪೋರ್ಟ್ಸ್ ಮೋಡ್ ಒಳಗೆ
ಸ್ವಲ್ಪ ಆರೆಂಜ್ ಕಲರ್ ಒಳಗಂತ ಸ್ಪೋರ್ಟ್ಸ್ ಮೋಡ್ ಒಳಗೆ ಸಿಗ್ತೈತಿ. ಮತ್ತು ನೀವು ಮೊದಲೇ ಹೇಳಿದಂಗೆ ನಿಮ್ಗೆ ರೈಡ್ಸ್ ಮೋಡ್ ಚೇಂಜ್ ಮಾಡಿದಂಗೆ ನಿಮ್ಗೆ ರೇಂಜ್ ಕೂಡ ಚೇಂಜ್ ಆಗೋದಿರ್ತೈತಿ. ನಾವು ಅದನ್ನು ರೈಡ್ ಮಾಡುವಾಗ ಎಲ್ಲನೂ ಹೇಳ್ತೀನಿ. ಇನ್ನು ಹ್ಯಾಂಡಲ್ ಬಾರ್ ನೋಡೋದ್ರೆ ಈ ಥರ ಒಂದು ಸಿಂಪಲ್ ಆಗಿರುವಂಥ ಹ್ಯಾಂಡಲ್ ಸಿಗ್ತೈತಿ. ಇಲ್ಲಿ ನೋಡೋದ್ರೆ ನಮ್ಗೆ ರಿಯರ್ ಬ್ರೇಕ್ ಲಿವರ್ ಅಂದರೆ ಹಿಂದಿನ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲಿ ಮಿರರ್ ಸಿಗ್ತೈತಿ. ಮಿರರ್ ನಿಮ್ಗೆ ದೊಡ್ಡದಾಗಿ ವೈಡ್ ಆಗಿ ಕೊಟ್ಟಾರ. ಸೊ ಆರಾಮಾಗಿ ಹಿಂದಿಂದ ಎಲ್ಲನೂ ಕಾಣ್ತೈತಿ. ವಿಸಿಬಿಲಿಟಿ ಚಲೋ ಐತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹೈ ಬೀಮ ಲೋ ಬೀಮ ಬಟನ್ ಸಿಗ್ತೈತಿ. ಇಲ್ಲಿ ನೋಡತ್ತಿರ್ಬೋದು ನೀವು. ನಾ ಈಗ ಫ್ರೈಡೇ ಅಂದರೆ ಡೇಟ್ ಮಾರ್ಚ್ ಎಲ್ಲನೂ ತೋರಿಸ್ತೈತಿ. ಹಂಗೆ ಕೆಳಗೆ ಬಂದ ಡಿಸ್ಟೆನ್ಸ್ ಟೈಮ್ ಎಷ್ಟು ಇನ್ನೂ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಮೊಬೈಲ್ ಕನೆಕ್ಟಿವಿಟಿ ಕೂಡ ತೋರಿಸ್ತೈತಿ. ಸೊ ಇದರಿಂದ ನೀವು ಆರಾಮಾಗಿ ಈ ಡಿಜಿಟಲ್ ಮೀಟರ್ನ ಕಂಟ್ರೋಲ್ ಮಾಡ್ಬೋದು ಈ ಬಟನಿಂದ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ SOS ಏನಾರ ಗಾಡಿಗೆ ಆಕ್ಸಿಡೆಂಟ್ ಆದಾಗ ಈ ಬಟನ್ ಹತ್ತಿಕ್ಕಿಡ್ರೆ ಸೊ ಪೊಲೀಸ್ಗೆ ಎಲ್ಲ ಆ್ಯಂಬುಲೆನ್ಸ್ಗೆ ಅದು ಕಾಲ್ ಆಕೈತಿ. ಅದೊಂದು ಸೇಫ್ಟಿ ಬಟನ್ ಅಂತಲೂ ಕೊಟ್ಟಾರ. ಸೊ ಇದೇನು ನೋಡತ್ರಿ ಇಂಡಿಕೇಟರ್ ಬಟನ್. ಇಲ್ಲಿ ಬಂದುಬಿಟ್ಟು ಸಿಂಗಲ್ ಹಾರ್ನ್ ತೋರಿಸಿಲ್ಲ, ಹಾರ್ನ್ ಬಟನ್ ಐತಿ. ಹಾರ್ನ್ ಅಷ್ಟೊಂದು ಏನು ಲೌಡ್ ಆಗಿಲ್ಲ, ನಾರ್ಮಲ್ ಐತಿ. ಇಲ್ಲಿ ನಿಮ್ಗೆ VX2 ಅಂತೇಳಿ ಬ್ಯಾಡ್ಜಿಂಗ್ ಕೂಡ ಕೊಟ್ಟಾರ. ಸೊ ಇನ್ನು ರೈಟ್ ಸೈಡ್ ನೋಡಿದ್ರೆ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ಇದು ಹಜಾರ್ಡ್ ಲೈಟ್ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಸಾಕ 4 ಹಜಾರ್ ಲೈಟ್ ಆನ್ ಆಕ್ಕವ. ಮತ್ತು ಇದೇ ಥರ ಪ್ರೆಸ್ ಮಾಡಿದ್ರೆ ಆಫ್ ಆಕ್ಕವ. ಮತ್ತು ಇಲ್ಲಿ ನೋಡಿದ್ರೆ ನೀವು ಇದು ಪಾರ್ಕಿಂಗ್ ಮೋಡ ಮತ್ತು ಇಲ್ಲಿ ಮೋಡ್ ಚೇಂಜ್ ಮಾಡ್ಕೋಬೋದು. ಕೆಳಗೆ ಹೊತ್ಕಿರ ನಿಮ್ಗೆ ಮೋಡ್ ಚೇಂಜ್ ಆಕ್ಕವ ಮತ್ತು ಮೇಲೆ ಹೊತ್ಕಿರ ನಿಮ್ಗೆ ಪಾರ್ಕ್ ಮೋಡ್ ಹೋಗೈತಿ. ಮತ್ತು ಅದಷ್ಟಲ್ಲ ನೀವು ಇದು ಕಿಲ್ ಸ್ವಿಚ್ ಆನ್ ಆಫ್ ಬಟನ್ ಕೊಟ್ಟಾರ. ಸೊ ಇದು ನಿಮ್ಗೆ ಕಿಲ್ ಸ್ವಿಚ್ ಆನ್ ಆಫ್. ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬ್ರೇಕ್ ಹಿಡಿದ ಇದನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಕೈತಿ. ಸೊ ಇಲ್ಲಿ ನಿಮ್ಗೆ ರೈಟ್ ಮಿರರ್ ಸಿಗ್ತೈತಿ. ಮತ್ತು ನಾವೀಗ 3 ಮೋಡ್ಸ್ ಒಳಗೆ ಗಾಡಿನ ಹೊಡೆದ ಚೆಕ್ ಮಾಡೋಣ ಯಾವ ರೀತಿ ಐತೆ ಅಂತೇಳಿ. ನಾ ಈಗ ಇಕೋ ಮೋಡ್ ಒಳಗೆ ಹೊಡ್ಯಾತೀನಿ. ಇಕೋ ಮೋಡ್ ಒಳಗೆ ನೋಡೋದಂದ್ರೆ ನಿಮ್ಗೆ ಪಿಕಪ್ ಇಕೋ ಮೋಡ್ ಒಳಗೆ ಚಲೋ ಐತಿ. ನಾ ಇಷ್ಟು ಪಿಕಪ್ ಇರ್ತೈತೆ ಅಂತ ಅನ್ಕೊಂಡ್ರಿಕ್ಕಿಲ್ಲ. ಇಕೋ ಮೋಡ್ ಒಳಗೆ ಆರಾಮಾಗಿ ನಿಮ್ಗೆ ಚಲೋ ಪಿಕಪ್ ಸಿಗ್ತೈತಿ. ಇಕೋ ಮೋಡ್ ಒಳಗೆ ಟಾಪ್ ಸ್ಪೀಡ್ ನೋಡೋದಂದ್ರೆ ನಿಮ್ಗೆ ಅಪ್ ಟು 45 km/h ಟಾಪ್ ಸ್ಪೀಡ್ ಸಿಗ್ತೈತಿ. ಇಷ್ಟು ಟಾಪ್ ಸ್ಪೀಡ್ ಸಾಕಂತ ನಾನು ಆರಾಮಾಗಿ ಸಿಟಿ ಒಳಗೆಲ್ಲ ಅಡ್ಡಾಡಕ್ಕೆ ಇಷ್ಟು ಟಾಪ್ ಸ್ಪೀಡ್ ಇದ್ರೆ ಆರಾಮಾಗಿ ನೀವು ಅಡ್ಡಾಡ್ಬೋದು. ಮತ್ತು ಇಕೋ ಮೋಡ್ ಒಳಗೆ ರೇಂಜ್ ನೋಡೋದಾದ್ರೆ ನಿಮ್ಗೆ ಅಪ್ ಟು 100 km ಮಟನೂ ರೇಂಜ್ ಸಿಗ್ತೈತಿ. ನಿಮ್ಗೆ IDC ಬಂದುಬಿಟ್ಟು ಕಂಪ್ನಿಯವ್ರು ಕ್ಲೇಮ್ ಮಾಡೋದು 142 ಮಟ ರೇಂಜ್ ಸಿಗ್ತೈತೆ ಅಂತ ಹೇಳ್ತಾರೆ. ಅದೇ ರಿಯಲ್ ವರ್ಲ್ಡ್ ರೇಂಜ್ ನೋಡೋದಾದ್ರೆ ಇಕೋ ಮೋಡ್ ಒಳಗೆ ನಿಮ್ಗೆ ಅಪ್ ಟು 100 km ಮಟನೂ ರೇಂಜಾಗಿ ಕೊಡ್ತೈತಿ ಒಂದು ಫುಲ್ ಚಾರ್ಜ್ ಒಳಗೆ. ಇನ್ನು ಗಾಡಿ ನೀವೇನಾದರೂ ದಡ್ಕೆ ಒಳಗೆ ಸಸ್ಪೆನ್ಷನ್ ಹೆಂಗೈತೆ ಅಂತ ಚೆಕ್ ಮಾಡೋದು. ಸಸ್ಪೆನ್ಷನ್ ನಾರ್ಮಲ್ ಐತಿ. ಸಸ್ಪೆನ್ಷನ್ ಎರಡೂ ಕೂಡ ಮುಂದೆ ಹಿಂದೆ ಎರಡೂ ಕಡೆ ನಿಮ್ಗೆ ನಾರ್ಮಲ್ ಆಗಿ ಅನಿಸ್ತು ನನಗೆ ಸಸ್ಪೆನ್ಷನ್. ಇನ್ನು ಸೀಟ್ ಕಂಫರ್ಟಬಿಲಿಟಿ, ಸೀಟ್ ಅಂತೂ ಹೆವಿ ಕಂಫರ್ಟೇಬಲ್ ಐತಿ. ಮೆತ್ತಗೆ ಆರಾಮ್ ಸೀಟ್. ನೀವು ದೂರ ತೊಗೊಂಡು ಹೊಂಟ್ರು ಕೂಡ ಈ ಗಾಡಿ ಅಂತೂ ಭಾಳ ದೂರ ತೊಗೊಂಡು ಹೋಗೋಕ್ಕಾಗಂಗಿಲ್ಲ, ಎಲೆಕ್ಟ್ರಿಕ್ ಸ್ಕೂಟ್ರ್. ಆದರೂ ನೀವು ಅಪ್ ಟು 100 km ರೇಂಜ್ ಐತಲ್ಲ, ನೀವು ದೂರ ಹೊಡ್ಯಾಕತ್ರೂ ಕೂಡ ನಿಮ್ಗೆ ಗಾಡಿ ಬ್ಯಾಸ್ ಅನ್ಸಂಗಿಲ್ಲ. ಆ ಥರ ಒಂದು ರೈಡಿಂಗ್ ಪೋಸ್ಚರ್ ಐತಿ. ಮತ್ತು ಸೀಟ್ ಕೂಡ ಕಂಫರ್ಟೇಬಲ್ ಆಗಿ ಅದಾವ. ನೋಡ್ಬೋದು ನೀವು. ನಾ ಈಗ ಹುಬ್ಬಳ್ಳಿ ಗೋಕುಲ್ ರೋಡ್ ಒಳಗೆ ಹೊಂಟೀನಿ. ಸೊ ಒಂದು ತಗ್ಗದೊಳಗೆ ಹೋತ್ ಗಾಡಿ. ಸಸ್ಪೆನ್ಷನ್ ನಾರ್ಮಲ್ ಐತಿ. ಇನ್ನು ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ಒಳಗೆ ನನಗೆ ಇಷ್ಟ ಆಗೋದೇನಪ್ಪ ಅಂತಂದ್ರೆ ಈ ಇಂಡಿಕೇಟರ್ ಹಾಕಿರೋ ಟಿಕ್ 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 ಅಂತ ಸೌಂಡ್ ಬರ್ತೈತಿ. ನೀವು ಇಂಡಿಕೇಟರ್ ತೆಗಿಮಂಟನೂ ಆ ಸೌಂಡ್ ಇರ್ತೈತಿ. ಒಂದೊಂದು ಸತ ನಾವು ಇಂಡಿಕೇಟರ್ ಹಾಕಿ ಮರೆತು ಬಿಟ್ಟಿರ್ತೀವಿ. ಆ ಸೌಂಡ್ ನಮ್ಗೆ ಯಾವಾಗಲೂ ಇರ್ತೈತಿ. ನಾ ಈ ಇಕೋ ಮೋಡ್ ಒಳಗೆ ಹೊಂಟ್ರು ನಮ್ಗೆ ಜಾಸ್ತಿ ಎಕ್ಸಿಲೇಟರ್ ಕೊಟ್ಟರೆ ಇದು ಬೂಸ್ಟ್ ಮೋಡ್ ಒಳಗೆ ಹೋಗ್ತೈತಿ. ಅಂದ್ರೆ ನಾ ಇಕೋ ಮೋಡ್ ಒಳಗಿದ್ರೂ ಕೂಡ ನೀವು ಒಂದು ಯಾವ್ದಾರ ಗಾಡಿ ಹೈವೇ ಒಳಗೆ ಅಥವಾ ಸಿಟಿ ಒಳಗಾಗಲಿ ಓವರ್ಟೇಕ್ ಮಾಡಕತ್ರ ಬೂಸ್ಟ್ ಅಂತೇಳಿ ಮೋಡ್ ಹೋಗ್ತೈತಿ. ಬ್ರೇಕಿಂಗ್ ಕೂಡ ಸಕ್ಕತ್ತೈತಿ. ಇದ್ರದ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಇದ್ರೂ ಕೂಡ ನಿಮ್ಗೆ ನೀವೇನಾದರೂ ಮುಂದಿನ ಬ್ರೇಕ್ ಹಿಡಿದ್ರೆ ಗಪ್ ಅಂತೇಳಿ ಗಾಡಿ ನಿಲ್ತೈತಿ. ಆ ಥರ ಒಂದು ಬ್ರೇಕಿಂಗ್ ಸಿಸ್ಟಮ್ ಐತಿ. ಸೊ ನೀವು ಎಷ್ಟೇ ಸ್ಪೀಡ್ ಒಳಗಿದ್ರೂ ಕೂಡ ಗಾಡಿ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬೋದು. ಓವರ್ಟೇಕ್ ಮಾಡುವಾಗ ನೀವು ಇಕೋ ಮೋಡ್ ಒಳಗೂ ಕೂಡ ಆರಾಮಾಗಿ ಓವರ್ಟೇಕ್ ಮಾಡ್ಬೋದು. ಆ ಥರ ಒಂದು ಇದನ್ನು ಕೊಟ್ಟಾರ ಇದ್ರೊಳಗೆ. ಆ ಥರ ನಂಗೆ ಚಲೋ ಅನಿಸ್ತು. ಅಂದ್ರೆ ನೀವು ಇಕೋ ಮೋಡ್ ಒಳಗಿದ್ದ 45 ಸ್ಪೀಡ್ ಒಳಗಿದ್ದ ಒಂದೊಂದು ಗಾಡಿ ಹೈವೇ ಒಳಗೆಲ್ಲ ಓವರ್ಟೇಕ್ ಮಾಡೋಕ್ಕಾಗಂಗಿಲ್ಲ. ಸೊ ನೀವೇನಾರ ಓವರ್ಟೇಕ್ ಮಾಡ್ಬೇಕಂತಿತ್ತಂದ್ರೆ ಇಕೋ ಮೋಡ್ ಒಳಗಿದ್ದು ಕೂಡ ನೀವು ಜಾಸ್ತಿ ಎಕ್ಸಿಲೇಟರ್ ಕೊಟ್ಟರೆ ಇದು ಬೂಸ್ಟ್ ಮೋಡ್ ಒಳಗೆ ತಾನೇ ಹೋಗ್ತೈತಿ. ಆಮ್ಯಾಗ ನಿಮ್ಗೆ ಅಪ್ ಟು 50 ಮೇಲೆ ಮಟನೂ ಸ್ಪೀಡ್ ಆರಾಮಾಗಿ ಹೋಗ್ತೈತಿ. 80 ಮಟನೂ ಸ್ಪೀಡ್ ಹೋಗ್ತೈತಿ. ಸೊ ಇನ್ನು ರೈಡ್ ಮೋಡ್ ಒಳಗೆ ನಿಮ್ಗೆ ರೇಂಜ್ ನೋಡೋದಾದ್ರೆ ರೈಡ್ ಮೋಡ್ ಒಳಗೆ ನಿಮ್ಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು ಅಪ್ ಟು 70 km ಟಾಪ್ ಸ್ಪೀಡ್ ಹೋಗ್ತೈತಿ. ಇನ್ನು ರೈಡ್ ಮೋಡ್ ಒಳಗೆ ರೇಂಜ್ ನೋಡೋದಾದ್ರೆ ಅಪ್ ಟು 75 km ಮಟನೂ ನಿಮಗೆ ರೇಂಜ್ ಸಿಗ್ತೈತಿ ರೈಡ್ ಮೋಡ್ ಒಳಗೆ. ಸೊ ನೀವು ರೈಡ್ ಮೋಡ್ ಆರಾಮಾಗಿ ಹಾಕೊಂಡು ಅಡ್ಡಾಡ್ಬೋದು. ಇನ್ನು ಸ್ಪೋರ್ಟ್ಸ್ ಮೋಡ್ ಅಂದ್ರೆ ನೋಡೋದಾದ್ರೆ ಸ್ಪೋರ್ಟ್ಸ್ ಮೋಡ್ ಒಳಗೆ ನಿಮ್ಗೆ ಅಪ್ ಟು 65 ಮಟ ರೇಂಜ್ ಕೊಡ್ತೈತಿ. ಯಾಕಂದ್ರೆ ಸ್ಪೋರ್ಟ್ಸ್ ಮೋಡ್ ಒಳಗೆ ನಿಮಗೆ ಟಾಪ್ ಸ್ಪೀಡ್ ಜಾಸ್ತಿ ಆಕೈತಿ ಮತ್ತು ಪಿಕಪ್ ಕೂಡ ಸ್ಪೀಡ್ ಜಾಸ್ತಿ ಆಕೈತಿ. ನಾ ಈಗ ಸ್ಪೋರ್ಟ್ಸ್ ಮೋಡ್ ಒಳಗೆ ಹೋಗತ್ತೆ ನೋಡ್ಬೋದು. ಸೊ ಸ್ಪೋರ್ಟ್ಸ್ ಮೋಡ್ ಒಳಗೆ ಹೆವಿ ಪಿಕಪ್ ಸಿಗ್ತೈತಿ. ನೀವು ಯಾವ ಗಾಡಿ ಬೇಕಾದ್ರೂ ರೇಸ್ ಕೂಡ ಮಾಡ್ಬೋದು ಈ ಗಾಡಿ ತೊಗೊಂಡು. ಆ ಥರ ಒಂದು ಪಿಕಪ್ ಸಿಗ್ತೈತಿ. ಸೊ ಟಾಪ್ ಸ್ಪೀಡ್ ಒಳಗೆ ನಿಮ್ಗೆ ಸ್ವಲ್ಪ ಕಮ್ಮಿ ಆಕೈತಿ ರೇಂಜ್. ಇದೊಂದೇ ಗಾಡಿ ಒಳಗಲ್ಲ, ಎಲ್ಲ ಎಲೆಕ್ಟ್ರಿಕ್ ಗಾಡಿ ಒಳಗೂ ನೀವೇನಾದರೂ ಟಾಪ್ ಸ್ಪೀಡ್ ಜಾಸ್ತಿ ಇಟ್ಕೊಂಡು ಹೊಂಟಿದ್ರೆ ಅಬ್ಸಲ್ಯೂಟ್ಲಿ ನಿಮ್ಗೆ ರೇಂಜ್ ಕಮ್ಮಿ ಆಗಿ ಆಕೈತಿ.
ಇನ್ನು ಸೀಟ್ ಹೈಟ್ ಬಗ್ಗೆ ನೋಡೋದಾದ್ರೆ ಗಾಡಿ ಸೀಟ್ ಹೈಟ್ ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ಗಿಡ್ಡಿದ್ದವರು ಕೂಡ ಆರಾಮಾಗಿ ಗಾಡಿನ ಓಡಿಸ್ಬೋದು. ಮೇನ್ಲಿ ಲೇಡೀಸ್ ಕೂಡ ನೀವು ಆರಾಮಾಗಿ ಗಾಡಿನ ಓಡಿಸ್ಬೋದು. ನೋಡಿರಿ ಹೆಂಗೆ ಹೊಂಟಾರ ನೋಡಿರಿ, ಎಷ್ಟು ಸ್ಪೀಡ್ ಹೋಗಿ ಹೊಂಟಾರ ಗಾಡಿ. ಇಬ್ಬರು ಕಡೆಯೂ ಹೆಲ್ಮೆಟ್ ಇಲ್ಲ, ಹೆಂಗೆ ಓಡಿಸ್ತಾರೋ ಏನೋ. ಸೊ ಇನ್ನು ಗಾಡಿ ವೇಟ್ ಬಗ್ಗೆ ನೋಡೋದ್ರೆ 115 kg ವೇಟ್ ಸಿಗ್ತೈತಿ ಗಾಡಿದು. 115 kg ಭಾಳ ಅಂದ್ರೆ ಭಾಳ ಕಮ್ಮಿ ಆತ. ಯಾಕಂದ್ರೆ ನೀವು ಆರಾಮಾಗಿ ಲೇಡೀಸ್ ಕೂಡ ಓಡಿಸ್ಬೋದು. ಈ ಚಪ್ರಿಗಳು ನಾನು ದಾಡ್ಸೀನಿ, ಇದು ಎಲೆಕ್ಟ್ರಿಕ್ ಸ್ಕೂಟ್ರ್ ಒಳಗೆ ಅವ್ರು ಬೈಯತ್ತಿದ್ದೆ, ನಾನು ಸ್ಪೀಡ್ ಹೋಗಿ ಹೊಂಟೇನಿ. ಸೊ ಗಾಡಿ ಟೆಸ್ಟ್ ಮಾಡೋದಿತ್ತು, ಅದಕ್ಕಾಗಿ ಹೋದೆ. ನೀವೇನಾರ ಗಾಡಿ ಒಳಗೆ ಹೋಗತ್ತಿದ್ರೆ ಫಸ್ಟ್ ನೀವು ಸೇಫ್ಟಿ ನೋಡ್ಕೋರಿ, ಹೆಲ್ಮೆಟ್ ಹಾಕೋರಿ. ಮೊನ್ನೆ ಒಂದು ಹುಬ್ಬಳ್ಳಿ ಒಳಗೆ ಆಕ್ಸಿಡೆಂಟ್ ಆತ. ಅವರು ಕೈಕಾಲಿಗೆ ಏನಾಗಿಲ್ಲ, ಆಕ್ಸಿಡೆಂಟ್ ನಾ ಕಣ್ಣಿಂದ ಕಣ್ಣಾರು ನೋಡಿದ್ದೀನಿ. ಕೈಕಾಲಿಗೆ ಏನೂ ಆಗಿಲ್ಲ, ಅದರ ತಲೆ ಹೊಡೆದ ಅವರು ಸ್ಪಾಟ್ ಡೆತ್ ಆಗಿದ್ರು. ಸೊ ಹೆಲ್ಮೆಟ್ ಈಸ್ ಮೇನ್ ಇಂಪಾರ್ಟೆಂಟ್. ಅದ್ರಾಗೂ ನೀವು ಹಾಫ್ ಹೆಲ್ಮೆಟ್ ಎಲ್ಲ ಹಾಕತ್ತಿದ್ರೆ ಅವಾಯ್ಡ್ ಮಾಡಿರಿ, ಫುಲ್ ಹೆಲ್ಮೆಟ್ ಹಾಕೋರಿ. ಸೊ ಸೇಫಾಗಿ ರೈಡನ್ನು ಮಾಡಿರಿ. ಚಪ್ಪರಿಗಳ ಥರ ಹಂಗೆ ಗಾಡಿ ಹೊಡ್ಯಾಕೆ ಹೋಗ್ಬೇಡ್ರಿ. ಅದರಿಂದ ನಿಮಗೂ ತೊಂದರೆ ಆಕೈತಿ, ಒಬ್ಬೊಬ್ರಿಗೆ ಬೇರೆದವ್ರಿಗೆ ತೊಂದರೆ ಆಕೈತಿ. ಅವ್ರಿಗೂ ಫ್ಯಾಮ್ಲಿ ಇರ್ತಾವೆ, ನಿಮಗೂ ಫ್ಯಾಮ್ಲಿ ಇರ್ತಾವೆ. ಸೊ ಆದಷ್ಟು ಸೇಫ್ ರೈಡ್ಸನ್ನು ಮಾಡಿರಿ. ಮತ್ತು ಈ ಗಾಡಿ ಏನಾರ ನೀವು ಸಿಟಿ ಒಳಗೆ ಹೊಡ್ಯಾತಿದ್ರೆ ಇಕೋ ಮೋಡ್ ಇಟ್ಕೊಂಡು ಹೊಡ್ರಿ ಅಂತೇಳಿ ಭಾಳ ಸಜೆಸ್ಟ್ ಮಾಡ್ತೇನೆ. ಯಾಕಂದ್ರೆ ನೀವು ಸ್ಪೋರ್ಟ್ಸ್ ಮೋಡ್, ರೈಡ್ ಮೋಡ್ ಒಳಗೆ ನಿಮ್ಗೆ ಈ ಗಾಡಿ ಪಿಕಪ್ ಜಾಸ್ತಿ ಐತಿ. ಇಕೋ ಮೋಡ್ ಒಳಗೆ ನಿಮ್ಗೆ ಪಿಕಪ್ ಸ್ವಲ್ಪ ಜಾಸ್ತಿನೇ ಸಿಗ್ತೈತಿ. ಸೊ ಇನ್ನು ಸ್ಪೋರ್ಟ್ಸ್ ಮೋಡ್ ಒಳಗೆ ಏನಾರ ನೀವು ಕುಂತಿದ್ರೆ ಒಮ್ಗೆ ಎಕ್ಸಿಲೇಟರ್ ಕೊಟ್ರೆ ಸೊ ಮುಂದೆ ಹೋಗಿ ಹೊಡಿ ಚಾನ್ಸಸ್ ಇರ್ತೈತಿ. ನೀವು ಏನಾರ ಹೊಸ ಬೈಕ್ ಲರ್ನರ್ ಇನ್ನೂ ಕಲಿಯತ್ತಿದ್ರಂದ್ರೆ ಆ ಥರ ಚಾನ್ಸ್ ಭಾಳ ಇರ್ತಾವೆ, ಲೇಡೀಸ್ ಹೊಡ್ಯಾಕತ್ತಿದ್ರಂದ್ರೆ. ಸೊ ಅದಕ್ಕೆ ನೀವು ಆಲ್ಮೋಸ್ಟ್ ಸಿಟ್ಯಾಗ ಏನಾರ ಈ ಗಾಡಿ ಬೈಕ್ನ ಹೊಡ್ಯಾತಿದ್ರೆ, ಈ ವಿದಾ VX2+ ಏನಾರ ಹೊಡ್ಯಾತಿದ್ರೆ ಸೊ ನೀವು ಇಕೋ ಮೋಡ್ ಒಳಗೆ ಇಟ್ಕೊಂಡು ಗಾಡಿನ ಹೊಡ್ರಿ ಆದಷ್ಟು. ಮತ್ತು ಗಾಡಿ ಬ್ರೇಕ್ ಮೊದಲೇ ಹೇಳಿದಂಗೆ ಸಕ್ಕತ್ತೈತಿ. ಗಾಡಿ ಬ್ರೇಕಿಂಗ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ನಂಗೆ ಭಾಳ ಜನ ಕೇಳತ್ತೀರಿ, ಯಾವ ಊರು ಬ್ರೋ ನೀವು ಎಲ್ಲಿಂದ ಮಾಡತ್ತೀರಿ ಈ ವಿಡಿಯೋಸಲ್ಲಿ ಅಂತೇಳಿ. ಸೊ ನಾ ಈಗ ಮಾಡತ್ತಿರೋದು ಹುಬ್ಳಿಯಿಂದ ಮಾಡತ್ತೀನಿ ಈ ವಿಡಿಯೋಸ್ ಎಲ್ಲನೂ. ಈಗ ನಾ ಎಲ್ಲಿಂದ ವೀಡಿಯೋಸ್ ಮಾಡತ್ತೇನಂತ ಹೇಳಿದೆ, ಆದರೆ ನಮ್ಮ ವ್ಯೂವರ್ಸ್ ಎಲ್ಲಿಂದ ಅದಾರ, ನಮ್ಮ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಫ್ಯಾಮಿಲಿ ಅವರು ಎಲ್ಲಿಂದ ಅದಾರ, ಎಲ್ಲೆಲ್ಲಿಂದ ನೋಡತ್ತಾರ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಊರನ್ನಾಗಲಿ ನಿಮ್ಮ ಜಿಲ್ಲೆನಾಗಲಿ ಆದಷ್ಟು ಕೆಳಗೆ ಕಮೆಂಟ್ಸ್ ಹಾಕ್ರಿ. ನೋಡೋಣ ಯಾವ ಜಿಲ್ಲೆದವ್ರು ನಮ್ಮ ವೀಡಿಯೋಸ್ನ ಭಾಳ ನೋಡತ್ತಾರ ಅಂತೇಳಿ, ಎಲ್ಲಿಂದ ಭಾಳ ಜನ ನಮ್ಗೆ ಯೂಟ್ಯೂಬ್ ಫ್ಯಾಮಿಲಿ ಐತೆ ಅಂತೇಳಿ ನೋಡೋಣ. ಸೊ ನಿಮ್ಮ ಊರಾಗಲಿ, ನಿಮ್ಮ ಜಿಲ್ಲೆ ಆಗಲಿ ಅಥವಾ ನಿಮ್ಮ ತಾಲೂಕಾಗಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಇದಷ್ಟೆಲ್ಲ ನೀವು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ ನಂಗೆ. ಸೊ ಈ ಸಪೋರ್ಟ್ ನಂಗೆ ಯಾವಾಗಲೂ ಹಿಂಗೆ ಇರ್ತದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಯಾವುದಾದ್ರೂ ಮುಂದೆ ನಾನು ರಿವ್ಯೂ ವಿಡಿಯೋ ಮಾಡ್ಬೇಕಂತ ಇತ್ತಂದ್ರೆ ಆ ಬೈಕ್ ಹೆಸರನ್ನ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ನಾನು ಆ ಬೈಕನ್ನು ಆನೆಸ್ಟಾಗಿ ರಿವ್ಯೂ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನು ನೀವೇನಾದರೂ ಈ ವಿಡಿಯೋನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮುಂದೆ ಎಲ್ಲ ಥರದ ಗಾಡಿನ ನಾನು ಬೈಕ್ ರಿವ್ಯೂಸನ್ನು ಮಾಡಿ ಹಾಕಾತಿರ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೋಬೇಕನ್ನೋರಿಗೆ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿರಿ. ಇನ್ನು ಈ ಹೀರೋ ವಿದಾ VX2+ ಒಳಗೆ ಏನೇನು ಚಲೋ ಐತೆ ಅಂತ ನೋಡೋದ್ರೆ, ಈ ಗಾಡಿ ಒಳಗೆ ನಿಮಗೆ ಸ್ಟೈಲಿಶ್ ಡಿಸೈನ್ ಐತಿ, ಚಲೋ ರೇಂಜ್ ಐತಿ, 100 km ಮಟ್ಟ ರೇಂಜ್ ಕೊಡ್ತೈತಿ. ಮತ್ತು ಸ್ಮಾರ್ಟ್ ಫೀಚರ್ಸ್ ಕೂಡ ಅದಾವೆ. ಇನ್ನು ಈ ಗಾಡಿ ಯಾರಿಗೆ ಚಲೋ ಅಂತ ನೋಡೋದಾದ್ರೆ, ನೀವೇನಾದರೂ ಸಿಟಿ ಒಳಗೆ ಇರ್ತೀರಿ, ಡೈಲಿ ಕಮ್ಯೂಟ್ ಮಾಡೋಕ್ಕಂದ್ರೆ 100 km ರೇಡಿಯಸ್ ಒಳಗೆ ಓಡಾಡ್ತೀರಿ, ನಿಮ್ಗೊಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ನೋಡತ್ತಿದ್ರೆ ಅಂದ್ರೆ ಈ ಗಾಡಿ ನೀವು ಡೆಫಿನೆಟಾಗಿ ಕನ್ಸಿಡರ್ ಮಾಡ್ಬೋದು. ಈ ಸ್ಕೂಟ್ರ್ ನೀವೇನಾದರೂ ಪರ್ಚೇಸ್ ಮಾಡ್ಬೇಕಿತ್ತಂದ್ರೆ ಬೆಲ್ಲದ ಹೀರೋ ಶೋರೂಮ್ಗೆ ಬರ್ರಿ. ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಬನ್ನಿಗಿಡ ಸ್ಟಾಪ್, ಗೋಕುಲ್ ರೋಡ್, ಹುಬ್ಬಳ್ಳಿ. ಬಂದ ಒಂದ್ಸತ ಶೋರೂಮ್ಗೆ ವಿಸಿಟ್ ಮಾಡಿರಿ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.